ನಮಸ್ಕಾರ ಬಂಧುಗಳೇ, ಮುಕ್ತ ಧ್ವನಿಗೆ ಸ್ವಾಗತ ಸುಸ್ವಾಗತ. ಕಲ್ತಿದ್ದು 4ನೇ ಕ್ಲಾಸು. ಉದ್ಯೋಗ ಒಕ್ಕಲುತನ. ಪ್ರವೃತ್ತಿಯಿಂದ ಸಮಾಜೋಧಾರ್ಮಿಕ ಕೆಲಸಗಳನ್ನು ಮಾಡುತ್ತಾ ಎಲೆಮರೆಕಾಯಿಯಂತೆ ಸೇವೆಗೈದ ನಾಟಿ ವೈದ್ಯರೊಬ್ಬರ ಯಶೋಗಾಥೆ ಮುಕ್ತ ಧ್ವನಿ ವೀಕ್ಷಕರಿಗಾಗಿ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಹೌದು, ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಮದರಿ ಗ್ರಾಮದಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾಟಿ ವೈದ್ಯ ಪದ್ಧತಿಯ ಮೂಲಕ ಅಸಂಖ್ಯಾತ ಜನರ ರೋಗಗಳನ್ನು ಗುಣಪಡಿಸುತ್ತಿದ್ದಂತಹ ನಾಟಿ ವೈದ್ಯ ನಿಂಗಪ್ಪ ಮಲ್ಲಪ್ಪ ಪೂಜಾರಿ ಅವರು ತೀರಿಕೊಂಡು 1 ವರ್ಷವಾಯಿತು. ಯುಗಾದಿ ಹಬ್ಬದಂದು ಅವರ ಮೊದಲ ಪುಣ್ಯಸ್ಮರಣೆ ಹಿನ್ನೆಲೆ ಅವರ ಜನಪರ ಸೇವಾ ಕಾರ್ಯಗಳನ್ನು ನೆನೆಯುವ ನಿಟ್ಟಿನಲ್ಲಿ ಈ ವಿಶೇಷ ವರದಿ. ಕುಟುಂಬದ ಹಿನ್ನೆಲೆ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಮದರಿ ಗ್ರಾಮದ ಮಲ್ಲಪ್ಪ ನಡಿಗೆರಪ್ಪ ಪೂಜಾರಿ ಮತ್ತು ಬಾಳಮ್ಮ ಮಲ್ಲಪ್ಪ ಪೂಜಾರಿ ರೈತ ದಂಪತಿಗಳ 8 ಜನ ಮಕ್ಕಳಲ್ಲಿ ಮೊದಲನೇ ಮಗನಾಗಿ ಜನಿಸಿದ ನಿಂಗಪ್ಪ ಪೂಜಾರಿ ಅವರು ಓದು ತಲೆಗೆ ಹತ್ತಲೇ ಇಲ್ಲ. ಹೀಗಾಗಿ 4ನೇ ತರಗತಿಗೆ ಓದು ನಿಲ್ಲಿಸಿ ತಂದೆಯ ಜೊತೆಗೂಡಿ ಕೃಷಿ ಕಾಯಕದಲ್ಲಿ ತೊಡಗಿಕೊಂಡರು. ಅಷ್ಟೊತ್ತಿಗಾಗಲೇ ನಿಂಗಪ್ಪ ಪೂಜಾರಿ ಅವರ ತಂದೆ ಮಲ್ಲಪ್ಪ ಪೂಜಾರಿ ಅವರು ಕೈಕಾಲು ಮುರಿದುಕೊಂಡು ತಮ್ಮ ಬಳಿ ಬರುತ್ತಿದ್ದ ರೋಗಿಗಳಿಗೆ ನಾಟಿ ಔಷಧದ ಮೂಲಕ ಚಿಕಿತ್ಸೆ ನೀಡಿ ಗುಣಪಡಿಸುತ್ತಿದ್ದರು. ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯಿಂದ ನಾಟಿ ವೈದ್ಯ ಪದ್ಧತಿಯನ್ನು ಕಲಿತ ನಿಂಗಪ್ಪ ಪೂಜಾರಿ ಅವರು ಕೈಕಾಲು ಮುರಿತದ ಜೊತೆಗೆ ವಿವಿಧ ಕಾಯಿಲೆಗಳಿಗೂ ನಾಟಿ ಪದ್ಧತಿ ಮೂಲಕ ಚಿಕಿತ್ಸೆ ನೀಡುವುದನ್ನು ಕಲಿತಿದ್ದರು. ದಿನಕ್ಕೆ 100 ರೋಗಿಗಳಿಗೆ ಚಿಕಿತ್ಸೆ. ನಿಂಗಪ್ಪ ಪೂಜಾರಿ ಅವರು ಮದರಿ ಗ್ರಾಮದ ತಮ್ಮ ಮನೆಯಲ್ಲಿ ಮೊದಮೊದಲು ಗುರುವಾರ ಮತ್ತು ರವಿವಾರ ಮಾತ್ರ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದರು. ದಿನಗಳಿಂದಂತೆ ರೋಗಿಗಳ ಸಂಖ್ಯೆ ದ್ವಿಗುಣಗೊಳ್ಳುತ್ತಾ ಸಾಗಿದ್ದರ ಪರಿಣಾಮ ಯಾವುದೇ ವಾರ ತಿಥಿಯನ್ನು ನೋಡದೆ ವಾರದ 7 ದಿನಗಳು ಪ್ರತಿನಿತ್ಯ ಕನಿಷ್ಠ 100 ಜನ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಶುರು ಮಾಡಿದರು. ವಿಶೇಷ ದಿನಗಳ ಸಂದರ್ಭವಂತೂ ರೋಗಿಗಳ ಸಂಖ್ಯೆ 200ರಿಂದ 300 ಗಡಿ ದಾಟುತ್ತಿತ್ತು. ಆದರೂ ಕೂಡ ಒಂಚೂರು ಬೇಸರ ಮಾಡಿಕೊಳ್ಳದೆ ತಮ್ಮಲ್ಲಿ ಬರುತ್ತಿದ್ದ ಜನರ ರೋಗಗಳೇನು ಎಂದು ಖಾತರಿಪಡಿಸಿಕೊಂಡು ಗಿಡಮೂಲಿಕೆಗಳಿಂದ ಚಿಕಿತ್ಸೆ ನೀಡಿ ಸಲಹೆ ಸೂಚನೆಗಳನ್ನು ಕೊಡುತ್ತಿದ್ದರು. ಆದರೆ ಯಾರಿಂದಲೂ ಚಿಕಿತ್ಸಾ ವೆಚ್ಚ ಬಿಡುತ್ತಿರಲಿಲ್ಲ. ರೋಗಿಗಳು ಚಿಕಿತ್ಸೆ ವೆಚ್ಚ ಕೊಟ್ಟರೂ ಬತ್ತು, ಕೊಡದಿದ್ದರೂ ಬತ್ತು, ಚಿಕಿತ್ಸೆ ನೀಡಿಯೇ ಕಳಿಸುತ್ತಿದ್ದರು. ಕೆಲವೊಮ್ಮೆ ಬಡ ರೋಗಿಗಳು ವಾಪಸ್ಸು ತಮ್ಮ ಊರಿಗೆ ಹೋಗಲು ಬಸ್ಸಿನ ಟಿಕೆಟ್ ಚಾರ್ಜ್ ಇಲ್ಲವೆಂದರೆ ಅಂಥ ಬಡ ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡುವುದಲ್ಲದೆ ಬಸ್ಸಿನ ಟಿಕೆಟ್ ವೆಚ್ಚವನ್ನು ಸಹ ಕೊಟ್ಟು ಕಳಿಸುವ ಮೂಲಕ ನಿಸ್ವಾರ್ಥ ಸೇವೆಗೈದವರು ನಿಂಗಪ್ಪ ಪೂಜಾರಿ. ಖಾಸಗಿ ಆಸ್ಪತ್ರೆಗಳಿಂದ ರೋಸಿ ಹೋದವರು. ಪ್ರಸ್ತುತ ದಿನಗಳಲ್ಲಿ ಖಾಸಗಿ ಆಸ್ಪತ್ರೆಗಳು ಯಾವ ರೀತಿ ರೋಗಿಗಳಿಂದ ದುಡ್ಡು ಸುಲಿಯುತ್ತಾರೆ ಎನ್ನುವುದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ ಆಗಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿನ ಚಿಕಿತ್ಸಾ ವೆಚ್ಚಗಳು, ಔಷಧಿಯ ದರಗಳು, ಬೆಡ್ ಬಾಡಿಗೆ 1-2 ಬಾಯಿ ಬಿಟ್ಟರೆ ಸಾಕು ದುಡ್ಡು ಎನ್ನುವುದು ಮಾಮೂಲು. ಹೀಗಾಗಿ ತಮ್ಮ ಶಕ್ತಿಗನುಸಾರವಾಗಿ ಬಡ ರೋಗಿಗಳು ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೆದು ಕೊನೆಗೆ ಎಲ್ಲ ಪ್ರಯತ್ನಗಳು ಮುಗಿದ ಮೇಲೆ ನಾಟಿ ಪದ್ಧತಿಗೆ ಮೊರೆ ಹೋಗುವುದು ಸರ್ವೇ ಸಾಮಾನ್ಯ. ಇಂತಹ ಬಡ ರೋಗಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ನಾಟಿ ವೈದ್ಯ ನಿಂಗಪ್ಪ ಪೂಜಾರಿ ಅವರ ಹತ್ತಿರ ಬರುತ್ತಿದ್ದರು. ಹೀಗೆ ಬಂದ ರೋಗಿಗಳಿಂದ ಯಾವುದೇ ಹಣವನ್ನು ನಿರೀಕ್ಷೆ ಮಾಡದೆ ಚಿಕಿತ್ಸೆ ನೀಡಿ ಕಾಯಿಲೆ ಕುರಿತು ಸಲಹೆ ಸೂಚನೆಗಳನ್ನು ನೀಡುತ್ತಾ ಬಂದಿದ್ದರ ಪರಿಣಾಮ ನಿಂಗಪ್ಪ ಪೂಜಾರಿ ಅವರ ಕೈಗುಣದಿಂದ ಬರುತ್ತಿದ್ದ ಬಹುತೇಕ ಜನರು ರೋಗಗಳಿಂದ ಗುಣಮುಖರಾಗಿದ್ದು ವಿಶೇಷ. ಈ ಹಿನ್ನೆಲೆಯಲ್ಲಿ ನಾಟಿ ವೈದ್ಯ ನಿಂಗಪ್ಪ ಪೂಜಾರಿ ಚಿಕಿತ್ಸೆಯ ಪ್ರಚಾರವು ಜನರಿಂದ ಜನರಿಗೆ ಹಬ್ಬಿ ನೆರೆಯ ಮಹಾರಾಷ್ಟ್ರ, ಆಂಧ್ರ ಪ್ರದೇಶಕ್ಕೂ ವ್ಯಾಪಿಸಿತ್ತು. ಅವಿರೋಧ ಆಯ್ಕೆ. ನಾಟಿ ವೈದ್ಯ ನಿಂಗಪ್ಪ ಪೂಜಾರಿ ಸೇವಾ ಮನೋಭಾವವನ್ನು ದಿನನಿತ್ಯ ನೋಡುತ್ತಿದ್ದ ಮದರಿ ಗ್ರಾಮಸ್ಥರು ಅವರನ್ನು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಗೊಳಿಸಿದ್ದರು. ಆದರೆ ನಿಂಗಪ್ಪ ಪೂಜಾರಿ ಅವರು ಸದಸ್ಯರಾದರೂ ಎಂದಿಗೂ ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ಹೋದವರಲ್ಲ, ರಾಜಕಾರಣ ಮಾಡಿದವರಲ್ಲ. ಏಕೆಂದರೆ ಅವರಿಗೆ ರೋಗಿಗಳ ಸೇವೆ ಮಾಡುವುದರಲ್ಲೇ ಸಮಯ ಮುಗಿದು ಹೋಗುತ್ತಿತ್ತು. ಹೀಗಾಗಿ ಅವರು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದರೂ ಗ್ರಾಮ ಪಂಚಾಯತ್ ಕಚೇರಿಗೆ ಹೋಗುತ್ತಿರಲಿಲ್ಲ. ಆದರೆ ತಮ್ಮ ವಾರ್ಡಿನ ಜನರ ಸಮಸ್ಯೆಗಳನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು PDO ಅವರಿಗೆ ಹೇಳಿ ಇತ್ಯರ್ಥ ಮಾಡಿಸುತ್ತಿದ್ದರು. ಯಲ್ಲಾಲಿಂಗ ಮಹಾರಾಜರ ಮೇಲೆ ಎಲ್ಲಿಲ್ಲದ ಭಕ್ತಿ. ಮುಗಳಕೋಡ ಯಲ್ಲಾಲಿಂಗ ಮಹಾರಾಜರು ಎಂದರೆ ಸಾಕು ನಾಟಿ ವೈದ್ಯ ನಿಂಗಪ್ಪ ಪೂಜಾರಿ ಅವರಿಗೆ ಎಲ್ಲಿಲ್ಲದ ಭಕ್ತಿ. ಹೀಗಾಗಿ ಅವರು ಪ್ರತಿ ಅಮಾವಾಸ್ಯೆಯಂದು ತಪ್ಪದೆ ಮುಗಳಕೋಡಕ್ಕೆ ಹೋಗಿ ಯಲ್ಲಾಲಿಂಗ ಮಹಾರಾಜರ ದರ್ಶನ ಪಡೆಯುತ್ತಿದ್ದರು. ಮೇಲಾಗಿ ಮುಗಳಕೋಡ ಜಾತ್ರೆ ಬತ್ತೆಂದರೆ ಸಾಕು ಮದರಿ ಗ್ರಾಮದ ಜನರನ್ನು, ಬಂಧು ಮಿತ್ರರನ್ನು ಕರೆದುಕೊಂಡು ಮುಗಳಕೋಡಕ್ಕೆ ಹೋಗಿ ಯಲ್ಲಾಲಿಂಗ ಮಹಾರಾಜರ ಜಾತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಜೊತೆಗೆ ಯಲ್ಲಾಲಿಂಗ ಮಹಾರಾಜರ ನಾಮಸ್ಮರಣೆ ಮಾಡಿ ಯಾವುದಾದರೂ ಮಾತುಗಳನ್ನು ಆಡಿದರೆ ಅವುಗಳು ಅಕ್ಷರಶಃ ಸತ್ಯವಾಗುತ್ತಿದ್ದವು. ಇದನ್ನು ಅರಿತ ಜನ ಅವರಲ್ಲಿ ತಮ್ಮ ಕೌಟುಂಬಿಕ, ಆರ್ಥಿಕ ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತಿದ್ದರು. ಎಲ್ಲವನ್ನೂ ಶಾಂತಚಿತ್ತವಾಗಿ ಕೇಳುತ್ತಿದ್ದ ನಿಂಗಪ್ಪ ಪೂಜಾರಿ ಅವರು ಜನರ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಸೂಚಿಸುತ್ತಿದ್ದರು. ಇದರಿಂದ ಜನರು ಅವರನ್ನು ನಿಂಗಪ್ಪ ಪೂಜಾರಿ ಎಂದು ಕರೆಯುವ ಬದಲು ದೇವರು ಎಂದು ಕರೆಯುತ್ತಿದ್ದರು ಎನ್ನುವುದೇ ಜನಪ್ರೀತಿಗೆ ಹಿಡಿದ ಕನ್ನಡಿಯಾಗಿದೆ. ದೇವರ ಕ್ಷೇತ್ರದಲ್ಲಿ ದೈವಾಧೀನರಾದರು.
ಪ್ರತಿ ವರ್ಷ ಯುಗಾದಿ ಹಬ್ಬದಂದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಸುಕ್ಷೇತ್ರ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಜಾತ್ರಾ ಮಹೋತ್ಸವ ನೆರವೇರುತ್ತದೆ. ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ಕಳೆದ ವರ್ಷ ಶ್ರೀಶೈಲಕ್ಕೆ ತೆರಳಿದ ನಾಟ್ಯವೈದ್ಯ ನಿಂಗಪ್ಪ ಪೂಜಾರಿ ಅವರು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮುಗಿಸಿಕೊಂಡು ದೇವಸ್ಥಾನದ ಹೊರಗಡೆ ಬಂದು ಕುಳಿತಾಗ ಏಕಾಏಕಿ ಹೃದಯಾಘಾತಕ್ಕೆ ಒಳಗಾಗಿ ದೇವರ ಸನ್ನಿಧಿಯಲ್ಲಿ ದೈವಾಧೀನರಾದರು. ಮದರಿಯಲ್ಲಿ ಮಡುಗಟ್ಟಿದ ಮೌನ. ನಾಟ್ಯವೈದ್ಯ ನಿಂಗಪ್ಪ ಪೂಜಾರಿಯವರ ಸಾವಿನ ಸುದ್ದಿ ಮದರಿ ಗ್ರಾಮಸ್ಥರಿಗೆ ಗೊತ್ತಾಗುತ್ತಿದ್ದಂತೆ ಇಡೀ ಮದರಿ ಗ್ರಾಮವೇ ಮಡುಗಟ್ಟಿದ ಮೌನಕ್ಕೆ ಶರಣಾಗಿತ್ತು. ಬಳಿಕ ನಿಂಗಪ್ಪ ಪೂಜಾರಿಯವರ ಪಾರ್ಥಿವ ಶರೀರವನ್ನು ಮದರಿ ಗ್ರಾಮಕ್ಕೆ ತಂದಾಗ ಇಡೀ ಊರೇ ಮಮ್ಮಲು ಮೊರಗಿತ್ತು. ಮೇಲಾಗಿ ನಿಂಗಪ್ಪ ಪೂಜಾರಿಯವರ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಸರಿಸುಮಾರು ಸಹಸ್ರಾರು ಜನ ಸೇರಿದ್ದು ಅವರ ಮೇಲೆ ಜನರಿಗಿದ್ದ ಅಭಿಮಾನವನ್ನು ತೋರ್ಪಡಿಸುತ್ತದೆ. ನಾಟ್ಯವೈದ್ಯ ನಿಂಗಪ್ಪ ಪೂಜಾರಿ ಸೇವಾ ಕಾರ್ಯದ ಕುರಿತು ಅವರ ಸಹೋದರ ದೇವಪ್ಪ ಮಲ್ಲಪ್ಪ ಪೂಜಾರಿ ಮುಕ್ತಧ್ವನಿ ಕ್ಯಾಮ್ರಾ ಎದುರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಪೈಲ್ ನಮ್ಮ ಅಪ್ಪವ್ರು ಕೊಡ್ತಿದ್ರು ರೀ, ಕೈ ಕಾಲು ಮುರಿದಿದ್ದು ಎಲ್ಲ ಅವ್ರು ಕೊಡ್ತಿದ್ರು. ಅವ್ರು ಅದಾದ ಬಳಿಕ ನಮ್ಮ ಅಣ್ಣ ಕೊಡ್ಲಾಕತ್ತದು. ನಮ್ಮ ಅಣ್ಣ ಕೈ ಕಾಲು ಮುರಿದಿದ್ದು ಎಲ್ಲ ಕೊಡ್ಲಾಕತ್ತ. ಅಲ್ಲಿಂದ ಎಲ್ಲ ಥರ ಹಾವು ಕಡ್ದಿದ್ದು ಸರಿಪಿನ ಎಲ್ಲ ಥರ ಔಷಧಿ ಕೊಡ್ತಾರೆ. ಎಲ್ಲ ಥರ ಔಷಧಿ ಹೋಗಿ ಹಂಗೆ ಏನೋ ಕಂಡಾಪಡಿ ಜನ ಬರ್ತಿತ್ತು ಹೋಗ್ತಿತ್ತು ಎಲ್ಲ ಹಿಂಗೆ ನಡೆದಿತ್ತು. ಹಿಂಗೆ ಹಾಗಾಗಿ ಎಲ್ಲ ಯುಗಾದಿ ಹಬ್ಬದ ದಿನ ಹಿಂಗೆ ಹಾಗಾಗಿ ನಾಟ್ಯವೈದ್ಯ ನಿಂಗಪ್ಪ ಪೂಜಾರಿಯವರ ಸುಪುತ್ರ ಸಿದ್ದು ನಿಂಗಪ್ಪ ಪೂಜಾರಿಯವರು ಮುಕ್ತಧ್ವನಿ ಕ್ಯಾಮ್ರಾ ಎದುರು ತಮ್ಮ ತಂದೆಯ ಸೇವಾ ಕಾರ್ಯವನ್ನು ನೆನಪಿಸಿಕೊಂಡಿದ್ದಾರೆ. ನಾನು ನಮ್ಮ ಅಪ್ಪರು ಎಲ್ಲ ಥರದ ಔಷಧಿ ಕೊಡ್ತಾರೆ. ಕೈ ಮುರಿದಿದ್ದು, ಕಾಲು ಮುರಿದಿದ್ದು, ಸೆರಪುಣಿದ್ದು ನಾನಾ ಥರ ಕೊಡ್ತೀರಿ. ಎಲ್ಲ ಮಹಾರಾಷ್ಟ್ರದಿಂದ ಎಲ್ಲ ಕರ್ನಾಟಕ ಹಿಡ್ಕೊಂಡು ಎಲ್ಲ ಭಾಳ ಜನ ಬರ್ತಿತ್ತು. ಹಿಂಗೇನದ ಹಾರ್ಟ್ ಅಟ್ಯಾಕ್ ಆಗಿ ಅವರು ತಿಳ್ಕೊಂಡ್ರಿ. ಈಗೇನದ ನಮ್ಮ ತಮ್ಮ ಕೊಡ್ತಾರೆ. ಒಟ್ಟಾರೆ ನಾಟ್ಯವೈದ್ಯ ನಿಂಗಪ್ಪ ಪೂಜಾರಿ ಅವರು ಬಡ ರೋಗಿಗಳಿಗೆ ಚಿಕಿತ್ಸೆಯಿಂದ ಗುಣಪಡಿಸುತ್ತಿದ್ದ ಸೇವಾ ಮನೋಭಾವವನ್ನು ಇಂದಿಗೂ ಮದರಿ ಗ್ರಾಮಸ್ಥರು ಮೆಲುಕು ಹಾಕುತ್ತಾರೆ. ಅದೇ ರೀತಿ ನಿಂಗಪ್ಪ ಪೂಜಾರಿಯವರ ಚಿಕಿತ್ಸೆ ಪರಿಣಾಮ ರೋಗಗಳಿಂದ ಮುಕ್ತಿ ಹೊಂದಿದ ಅದೆಷ್ಟೋ ಜನ ಅವರನ್ನು ಗೌರವ ಭಾವದಿಂದ ನೆನೆಯುತ್ತಾರೆ. ಯಾವುದೇ ಪ್ರಚಾರವನ್ನು ಪಡೆಯದೆ ನಿಸ್ವಾರ್ಥವಾಗಿ ಎಲೆಮರೆಕಾಯಿಯಂತೆ ಅಸಂಖ್ಯಾತ ರೋಗಿಗಳ ಬಾಳಿಗೆ ಬೆಳಕಾಗಿದ್ದ ನಾಟ್ಯವೈದ್ಯ ನಿಂಗಪ್ಪ ಪೂಜಾರಿಯವರ ಸೇವಾ ಕಾರ್ಯ ಶ್ಲಾಘನೀಯವಾದದ್ದು. ಇಂಥ ಮತ್ತಷ್ಟು ಸ್ವಾರಸ್ಯಕರವಾದ ವರದಿಗಳು, ವಿಶೇಷ ಸುದ್ದಿಗಳಿಗಾಗಿ ಮುಕ್ತಧ್ವನಿ ಚಾನೆಲ್ ನೋಡುತ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡಿಗ. ಧನ್ಯವಾದಗಳು.